ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಾಗೋಜಿ ಕೊಪ್ಪ ಅನ್ನೋ ಒಂದು ಗ್ರಾಮದಾಗ ಮೀರಾ ಸಾಬ್ ದವಾಡಿ ಅನ್ನೋ ರೈತರಿಗೆ ಒಂದು 15 ದಿನಕ್ಕಿಂತ ಮುಂಚೆ ನಾವು ಬಂದು ಒಂದು ಮೆಕ್ಕೆಜೋಳಕ್ಕೆ ನಮ್ಮ ಈ ಬಯೋಟೋರಿಯಂ ಸಂಸ್ಥೆಯ ಅಗ್ರಿಕಲ್ಚರ್ ಟೆರಾಟೆಕ್ ಟೆಕ್ನಾಲಜಿಯ ಪ್ರಾಡಕ್ಟ್ ಕೊಟ್ಟಿದ್ವಿ. ಸೊ ಕೊಡೋದಕ್ಕಿಂತ ಮೊದಲು ಹೆಂಗಿತ್ತು ಕಂಡೀಷನ್, ಕೊಟ್ಟಾದ್ಮೇಲೆ ಈಗ ಹೆಂಗೆ ಬಂದೈತೆ ರಿಸಲ್ಟ್ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಸ್ನೇಹಿತರ. ಎಸ್ ಸರ್, ನಮಸ್ಕಾರ. ರೈತರ ಫಸ್ಟ್ ಟೈಮ್ ನಮ್ಮ ಸಂಸ್ಥೆ ಪ್ರಾಡಕ್ಟ್ ಯೂಸ್ ಮಾಡಿರಿ. ಸೊ ಏನ್ ಅನ್ಸಾಕ್ತೈತಿ ನಿಮಗೆ? ಇದಕ್ಕಿಂತ ಮೊದಲು ಸುಮಾರು ಕಂಪ್ನಿ ಮಾಡಿರಿ, ಆದ್ರೆ ಫಸ್ಟ್ ಟೈಮ್ ನಮ್ಮ ಕಂಪ್ನಿ ಯೂಸ್ ಮಾಡಿರಿ. ಏನ್ ಅನ್ಸಾಕ್ತೈತಿ ನಮ್ಮ ರೈತ ಬಾಂಧವರು ತಿಳಿಸ್ಬೇಕು ನೀವು. ನಮ್ಗೆ ಒಳ್ಳೇದು ರಿಸಲ್ಟ್ ಸಿಕ್ಕಂಗೈತ್ರಿ. ಮೊದಲು ನಾವೆಲ್ಲ ಯೂಸ್ ಮಾಡಿದ್ವಿ. 15 ದಿನಕ್ಕಿಂತ ಮೊದಲ ಕಂಡೀಷನ್ ಹೆಂಗಿತ್ತು ರೀ? ಫಸ್ಟ್ ಕಂಡೀಷನ್ ಸ್ವಲ್ಪ ಹುಳ ಅದು ಬಿದ್ದಿದ್ವಿ, ಲದ್ದಿ ಹುಳ ಬಿದ್ದಿದ್ದು, ಸ್ವಲ್ಪ ಇಷ್ಟ ಗ್ರೀನ್ ಇದ್ರಿಗಿಲ್ರಿ, ಇಷ್ಟು ಹಸಿರಾಗಿದ್ದಿಲ್ಲ, ಹಸಿರು ಇದ್ರಿಗಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಮುಂದಿನ ಹೈಟ್ ಗ್ರೋತ್ ಬಾಳ ಕಮ್ಮಿ ಇತ್ತು, ಹೈಟ್ ಕಡಿಮೆ ಇತ್ತು. ಅವಾಗಿಂದ ಇವಾಗ ಬಾಳ ಡಿಫ್ರೆನ್ಸ್ ಐತಿ. 15 ದಿನದ ಫೋಟೋ ನಮ್ಗ ನೀವು ಆಗಲೇ ನಾವು ನಮ್ಮ ಮೊಬೈಲ್ ದಾಗ ನೋಡಿದ್ವಿ, ಚೆಕ್ ಮಾಡಿದ್ವಿ. ಆ ಫೋಟೋ ನೋಡಿದ್ರೆ ನನಗೂ ಸ್ವಲ್ಪ ನನಗೆ ನಂಬಕ್ ಆಗಲಿಲ್ಲ. ನಿಮ್ದು ಹೌದು ಅಲ್ಲ ಅಂತ ಚೇಂಜ್ ಜಾಸ್ತಿ ಹೈಟ್ ಆಗೈತಿ, ಅದೆಲ್ಲ ಗ್ರೋತ್ ಆಗೈತಿ, ಚೇಂಜ್ ಆಗತ್ತೈತಿ. ಅದ್ರ ಮುಂದೆ ಇದ್ರದ್ದು ರಿಸಲ್ಟ್ ಇದಕ್ಕೆ ಎಫೆಕ್ಟ್, ಇದ್ರದ್ದು ಏನಂತ ಎಫೆಕ್ಟ್ ಆಗೈತ್ರಿ ಅಂತ ನಮ್ಗೆ ಅನ್ಸಾಗ್ತೈತಲ್ರಿ. ಓಕೆ, ಸೊ ಪ್ರತಿ ವರ್ಷನೂ ನೀವು ಗೊಂಜಾಳ ಎಲ್ಲ ಬೆಳಾಕ್ತೀರಿ. ಈ ವರ್ಷದ ಪೀಕ್ ನಿಮ್ಗೆ ಬೆಳವಣಿಗೆ ನೋಡಿ ನಿಮ್ಗೆ ಏನ್ ಅರ್ಥ ಆಗ್ತೈತಿ? ನಾವು ವರ್ಷ ನಾವು ಬೆಳಿತೀವ್ರಿ, ಬಟ್ ಈ ತರ ನಮ್ಗೆ ರಿಸಲ್ಟ್ ಏನ ನಮ್ಗ ಈ ತರ ಬೆಳೆ ನಮ್ಗೆ ಏನ್ ರಿಸಲ್ಟ್ ಕೊಟ್ಟಿರ್ಕಿಲ್ರಿ. ವರ್ಷ ಬೆಳಿತೀವ್ರಿ, ಈ ತರ ನಮ್ಮ ಬೆಳೆ ಏನ ಕಂಡಿರ್ಕಿಲ್ಲ. ಆದ್ರೆ ಈ ಸಲ ಸ್ವಲ್ಪ ಏನೋ ಚೇಂಜ್ ಐತ್ರಿ, ಚಲೋ ಆತ್ರಿ. ಈಗ ನೋಡ್ರಿ, ರೈತ ಅನಾಗ್ತಾರೋ ಪ್ರತಿ ವರ್ಷ ಬೆಳೆಯೋದಕ್ಕಿಂತ ಈ ವರ್ಷದ ಏನು ಮೆಕ್ಕೆಜೋಳ ಬರಾಕ್ತೈತಿ ಅದು ಭಾಳ ಚಂದ ಬಂದೈತೆ ಅನಾಗ್ತಾರೋ. ಮತ್ತೆ ಈಗ ಸುತ್ತಮುತ್ತೆಲ್ಲ ಭಾಳ ಮಂದಿ ಗೊಂಜಾಳ ಹಾಕಾಕ್ತಾರೆ. ಈಗ ಅಂತ ರೈತರಿಗೆ ನಮ್ಮ ಕಂಪನಿ ಬಗ್ಗೆ ಏನ್ ಹೇಳ್ತೀರಾ? ಹಾಕ್ಬೇಕೋ ಬೇಡ? ಅವ್ರ ಇಲ್ಲ, ಇದ್ರಿಂದ ಬಾಳ ಹಾಕಿದ್ರೆ ಒಳ್ಳೇದೈತ್ರಿ. ಯಾಕಂದ್ರೆ ಇದನ್ನ ಈ ಕಂಪ್ನಿ ಏನೈತಿ ಇದ್ರದ್ದು ರೆಸ್ಪಾನ್ಸ್ ಚಲೋ ಐತಿ. ಮುಂದೆ ಏನೈತಿ ಇದನ್ನ ಯೂಸ್ ಮಾಡೋದ್ರಿಂದ ಈ ಬೆಳೆಗೂ ಒಂದು ಹೆಲ್ದಿ ಇರ್ತದೆ ಅಂತ ನಾವು ಹೇಳಕ್ ಬಯಸ್ತೀವಿ. ಮುಂದೆ ಇದ್ರ ಗ್ರೋತ್ ಭಾರಿ ಸ್ಪೀಡ್ ಐತಿ. ಅಡ್ಡಿಲ್ಲ. ಸೊ ನೋಡ್ರಿ, ಬಂದಂತ 15 ದಿನದಾಗ ಅದ್ಭುತವಾದಂತ ರಿಸಲ್ಟ್ ಬಂದೈತಿ. ಸೊ ನೀವು ಕೂಡ ನಮ್ಮ ಸಂಸ್ಥೆ ಪ್ರಾಡಕ್ಟ್ ಯೂಸ್ ಮಾಡಿ. ಹಂಗ ಇಲ್ಲೇ ಸುಭಾನ್ ಸನದಿ ಅನ್ನೋ ರೈತ ಅದಾರು, ಬಾಜು ರೈತರು. ಸೊ ಈ ರಿಸಲ್ಟ್ ನೋಡಿ ಅವ್ರ ಅಭಿಪ್ರಾಯ ಏನಂತ ಮಾತಾಡ್ಬೇಕು ಸರ್ ನಾವು. ಯಾಕಂದ್ರೆ ರೈತರಿಗೆ ಸಾಕಷ್ಟು ಮೋಸ ಆಗತೈತಿ. ಕಾಲೊಳಗ ಸಾಕಷ್ಟು ಬಂದ್ ಇಲ್ಲಿ ಪ್ರಾಡಕ್ಟ್ ಕೊಡಾಕ್ತಾರ, ಒಂದ್ ಮೋಸ ಮಾಡ್ತಾರೆ. ಏನಂದ್ರ ಇಲ್ಲಿ ನಮ್ಮ ಔಷಧ ತಗೋರಿ, ಈ ರೀತಿ ಬೆಳಿತೈತಿ, ಈ ರೀತಿ ನಿಮ್ದ ಎಕ್ದಮ್ ಗ್ರೋತ್ ಆಕೈತಿ ಅಂತ ಹೇಳ್ತಾರ. ರೈತರಿಗೆ ಒಂದ್ ಹೇಳುದು ಏನಪ್ಪಾ ಅಂತಂದ್ರ, ಯಾವತ್ತೂ ಮೋಸ ಆಗ್ಬೇಡ್ರಿ. ಯಾಕಂದ್ರ ಕಷ್ಟಪಟ್ಟು ಹಗಲಿ ರಾತ್ರಿಯಿಂದ ದುಡಿತೀರಿ, ಹೆಂಡ್ರ ಮಕ್ಳು ಎಲ್ಲಾರು ಬಿಟ್ಟು ದುಡ್ತೀರಿ. ಆದ್ರ ಇಂದ ಯಾವತ್ತು ಮೋಸ ಹಾಕೋಬೇಡ್ರಿ. ಈ ಪ್ರಾಡಕ್ಟ್ ನಾನು ಅನ್ಸಿಬಿಟ್ಟಿ ಬರೀ 15 ದಿನ ಗೊಂಜಾಳ ನೋಡಿನ ನಾನು. ಈ ಗೊಂಜಾಳ ಹೆಂಗಿತ್ತಪ್ಪ ಅಂದ್ರ ಎಕ್ದಮ್ ಲೋ, ಎಕ್ದಮ್ ರಿಸಲ್ಟ್ ಇದೇನಪ್ಪ ಗೊಂಜಾಳ ಮ್ಯಾಳ ಎಳಂಗಿಲ್ಪ ಅನ್ನೋದು ಇರುತ್ತೆ. ಆದ್ರೆ 15 ನೋಡಿ ನಾನು ಎಕ್ದಮ್ ಕಲರ್ ಆಗ್ಲಿ, ಆ ನಂತರ ಸೈಜ್ ಆಗ್ಲಿ, ಒಂದೇ ಲೆವೆಲ್ ಆಗ್ಲಿ, ಗೊಂಜಾಳ ಎಕ್ದಮ್ ಸೂಪರ್ ಬಂದೈತಿ. ರೈತರಿಗೆ ನೀವ್ ಏನ್ ಮಾಡ್ತೀರ ಅಂದ್ರೆ ಕಬ್ಬು ಹಚ್ತೀರಿ, ಬಾಳೆ ಹಚ್ತೀರಿ, ಪಪ್ಪಾಳ ಹಚ್ತೀರಿ, ಎಲ್ಲಾ ಹಚ್ತೀರಿ. ಆದ್ರೆ ಸಾಕಷ್ಟು ಮಂದಿ ನಿಮಗೆ ಬಂದ್ ಏನ್ ಮಾಡ್ತಾರ ಅಂದ್ರೆ ಮೋಸ ಮಾಡ್ತಾರ. ರೊಕ್ಕ ಗಳಿಸೋ ಉದ್ದೇಶದಿಂದ ಹೇಳಿದವ್ರು ಬಿಸ್ನೆಸ್ ಒಂದದ, ಯಾವತ್ತು ಮೋಸ ಆಗ್ಬೇಡ್ರಿ. ನೀವು ಒಂದ್ ಎಕರೆ ಇರ್ಲಿ, 2 ಎಕರೆ ಇರ್ಲಿ, ಆದ್ರೆ ಚೆನ್ನಾಗಿ ಬೆಳೆಸ್ರಿ. ಈ ಪ್ರಾಡಕ್ಟ್ ಐತಲ್ಲ, ಎಕ್ದಮ್ ಕಂಡೀಷನ್ ಪ್ರಾಡಕ್ಟ್ ಐತದ. ಪ್ರಾಡಕ್ಟ್ ತೋರಿ ಸರ್ ಕೂಡ ನಿಮ್ಗೆ ಹೊಲಕ್ ಬಂದ ಒಂದಿನ ನಿಮ್ಗೆ ವಿಸಿಟ್ ಮಾಡ್ತಾರೋ. ಬಂದ್ ಕೂಲಿ ಸ್ವಲ್ಪ ಶಾಂಪೂಲ್ ತೋರಿ ನಿಮ್ಗೆ ಎಲ್ಲಾ ರೀತಿಯಿಂದ ಕೊಡ್ತಾರೋ. ರಿಸಲ್ಟ್ ಬಂದ್ರೆ ಮಾತ್ರ ನಿಮ್ಗೆ ಎಕ್ದಮ್ ಕಂಡೀಷನ್ ಐತಿ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಮೋಸ ಆಗ್ಬೇಡ್ರಿ, ನಾ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಬೆಸ್ಟ್ ರಿಸಲ್ಟ್ ಬಂದಿದೆ, ಎಲ್ಲರೂ ಕೂಡ ಯೂಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.